ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಜಯಪ್ರಕಾಶ್ ಹೆಗಡೆ ಅವರೇ. ಈಗ ತಾವು ಈಗ ಅಭ್ಯರ್ಥಿಯಾಗಿ ಈಗ ಲೋಕಸಭಾ ಇದಕ್ಕೆ ಸ್ಪರ್ಧೆ ಮಾಡ್ತಿದ್ದೀರಿ. ಮತದಾರರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಮತದಾರರಂತ ನಾನು ಕೋರಿಕೊಳ್ಳೋದಿಷ್ಟೇ, ಕೆಲಸವನ್ನು ಮಾಡಿದ್ದು ನೋಡಿ. ಈಗ 2 ವರ್ಷದಲ್ಲಿ ನಾನು ಮಾಡಿದ ಕೆಲಸ ನಂತರದ 10 ವರ್ಷದಲ್ಲಿ ಏನಾಗಿದೆ ಅಂತ ಹೋಲಿಸಿ ನೋಡಿ. ಕಂಪೇರ್ ದ 2 years ವಿತ್ 10 years ಅಂತ. 2 yearsನಲ್ಲಿ ಮಾಡಿ ಅಲ್ಲಿ ನಾವು ಸ್ಯಾಂಕ್ಷನ್ ಮಾಡಿಸಿ ಪ್ರಾರಂಭ ಮಾಡಿಸಿದವರೆಗೂ ನಮಗೆ ಸಿಕ್ಕಿದ 2 ಅವಧಿಯಲ್ಲಿ ಪ್ರಾರಂಭ ಆಗಿದ್ದರು ಸಹ ಅಥವಾ ಸ್ಯಾಂಕ್ಷನ್ ಆಗಿದ್ದದು 10 ವರ್ಷ ಆಗೋದು ಅವರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ಪ್ರಾರಂಭವೂ ಆಗಲಿಲ್ಲ. ಅದಕ್ಕೆ ಇನ್ನೊಂದು ಅವಕಾಶವನ್ನು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದೆ, ಜಯಪ್ರಕಾಶ್ ಹತ್ರ ಯಾಕೆ ಇದನ್ನು ಕೇಳಲಿಲ್ಲ ಅಂತ ಉಡುಪಿಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ್ದರು ಮಂತ್ರಿ, ಕೇಂದ್ರದ ಸಚಿವರು. ನಾನು ಹೇಳೋದು, ನನಗೆ ಅವಕಾಶ ಸಿಕ್ಕಿದ್ರೆ ಶ್ರುತಿ ಮುಕ್ತಾಯ ಮಾಡಿ ಕೊಡ್ತಾ ಇದ್ದೆ. ಅದನ್ನು ಯಾವ ವರ್ಕ್ ಪ್ರಾರಂಭವನ್ನು ಮಾಡಿಸಿತ್ತು, ಸ್ಯಾಂಕ್ಷನ್ ಮಾಡಿಸಿತ್ತು, ಅದನ್ನು ಮುಕ್ತಾಯ ಮಾಡಲಿಕ್ಕೆ ಮತ್ತು ಹೊಸ ಯೋಜನೆಗಳನ್ನು ತರಲಿಕ್ಕೆ ನಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳುವಂಥದ್ದು. ಈಗ ಸ್ಥಳೀಯ ಮಟ್ಟದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಏನಾದರೂ ತಮ್ಮದು ವಿಚಾರಗಳು ಅಥವಾ ಇಲ್ಲಿ ಆರೋಪಗಳು ಏನಾದರೂ ಇದೆಯಾ? ನಾನು ಯಾರ ಮೇಲೆ ಆರೋಪವನ್ನು ಮಾಡೋದಿಲ್ಲ ಅಂತ ಹೇಳಿ ಆಗಿದೆ. ನೇರ ನಮ್ಮ ಕೆಲಸದ ಮೇಲೆ ಮತ್ತೆ ಕೇಳುವಂಥದ್ದು ಜನರಿಗೆ ಅಷ್ಟೇ. ಕಸ್ತೂರಿ ರಂಗನ್ ಮಾಡಿದವರು ಈಗ ಕಸ್ತೂರಿ ರಂಗನ್ ನಾನು ಅಡಿಕೆ ಬೆಳೆಗಾರರಿಗೆ ಶೃಂಗೇರಿ ಕೊಪ್ಪದಲ್ಲಿ ಯಾವಾಗ ಹಳದಿಯೆಲೆ ರೋಗ ಬಂತೋ ಅದನ್ನು ಕೇಂದ್ರದಿಂದ ಒಂದು ಗೋರಖ್ ಸಿಂಗ್ ಕಮಿಟಿ ಬಂದು ವರದಿಯನ್ನು ಕೊಟ್ಟಂಥದ್ದು, ಅಡಿಕೆ ಧಾರಣೆ ಜಾಸ್ತಿ ಆದದ್ದು ನಾನೇ ಸ್ವತಃ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹತ್ರ ಹೋಗಿ ಸಮಸ್ಯೆಯನ್ನು ಹೇಳಿದಾಗ ಅವರು ತಕ್ಷಣದಲ್ಲಿ ಆಮದು ಮಾಡುವ ಅಡಿಕೆ ಮೇಲೆ ಇದ್ದ 35 ರೂಪಾಯಿಯನ್ನು 70 ರೂಪಾಯಿ ಮಾಡಿದರು. ಆದರೂ ಜಾಸ್ತಿ ಆಗಲಿ. ನನ್ನ ಹತ್ರ ಇನ್ನೊಂದು ಸಜೆಷನನ್ನು ಕೊಟ್ಟರು. ಶರದ್ ಪವಾರ್ ಅವ್ರ ಹತ್ರ, ಅಗ್ರಿಕಲ್ಚರ್ ಮಿನಿಸ್ಟರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಆನಂದ್ ಶರ್ಮಾ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ಕಂಡುಹಿಡಿತೇನೆ ಅಂತ ಹೇಳಿದರು. ನಾನು ಶರದ್ ಪವಾರ್ ಅವ್ರ ಹತ್ರ ಹೋಗಿದ್ದೆ. ಅವ್ರ ಹತ್ರ ಕೇಳಿದ ಕೂಡಲೇ ಅವರು ಒಂದು ಲೆಟ್ರ್ ಕೊಡು ಅಂತ ಹೇಳಿದರು. ನೆಕ್ಸ್ಟ್ ಡೇ ಟುಮಾರೋ ಮಾರ್ನಿಂಗ್ at 11 o'clock at my ಆಫೀಸ್ ಅಂತ ಹೇಳಿದರು ಮೀಟಿಂಗು. ಆನಂದ್ ಶರ್ಮಾ ಅವ್ರನ್ನ ಕರೆಸಿದ್ದು. ನಾನೆಲ್ಲ ಬ್ರೀಫ್ ಮಾಡಿದ ಕೂಡಲೇ ಕಡೆಗೆ ಅವರು ಅನೂಪ್ ಪೂಜಾರಿ ಅವ್ರು ಹೀಗೆ ಮಾಡಿದ್ದಾರೆ, ಆದರೂ ದರ ಜಾಸ್ತಿ ಆಗಲಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರಕ್ಕೆ ಏನು ಮಾಡ್ಬೋದು ಅಂತ, ಅದನ್ನು 110 ರೂಪೀಸ್ ಮಾಡುವ ಅಂತ ಹೇಳಿದರು. ಒಂದೇ ಸಲ 10,000 ಕ್ವಿಂಟಲಿಗೆ ಇದ್ದದ್ದು 80-90 ಸಾವಿರಕ್ಕೆ ಹೋಯಿತು. ಇವತ್ತಿಗೆ ಆವ್ರೇಜ್ ಒಂದು 45-50 ರೇಟ್ನಲ್ಲಿದೆ. ಅದರಿಂದ ರೈತರು ಯಾರು ಸಾಲ ಮನ್ನಾವನ್ನು ಕೇಳ್ತಾಯಿದ್ರು ಅದು ಕಾಯ್ದೆ ಮಾಡಿದರು. ಅವರು ಶೃಂಗೇರಿ ಕೊಪ್ಪ ಸೈಡ್ನಲ್ಲಂತೂ ನನಗೆ ದೂರವಾಣಿಯಲ್ಲಿ ಹೇಳ್ತಾಯಿದ್ರು, ನಿಮ್ಮ ಫೋಟೋ ಇಟ್ಕೊಂಡಿದ್ದೇವೆ ಸರ್ ಅಂತ. ಅಡಿಕೆ ಇದು ಹಳದಿಯಲ್ಲಿ ರೋಗ ಬಂದದ್ರಿಂದ ಅಲ್ಲಿ ಪುನಃ ಅಡಿಕೆ ಗಿಡ ನೆಟ್ಟರು ಸಹ ಬೆಳೀತಾ ಇರಲಿಲ್ಲ. ಆ ಪರ್ಯಾಯ ಬೆಳೆಗೆ ಒಂದು ವ್ಯವಸ್ಥೆ ಮಾಡಿ ಕಾಫಿ ಬೋರ್ಡ್ನ ಕಚೇರಿಯನ್ನು ಕೊಪ್ಪದಲ್ಲಿ ಮಾಡಿಸಿದೆ ನಾನು. ಜಯಪ್ರಕಾಶ್ ಹೆಗಡೆ ಅವರೇ, ಈಗ ಚಿಕ್ಕಮಗಳೂರು ಆ ಭಾಗದಲ್ಲಿ ಆನೆಯ ಸಮಸ್ಯೆ ತುಂಬ ಆಗಿದೆ. ಆನೆಯಿಂದ ಭಾಳಷ್ಟು ಜನ ಸಾಯ್ತಿದ್ದಾರೆ. ಈಗ ತಾವು ಲೋಕಸಭಾ ಅಭ್ಯರ್ಥಿಯಾಗಿ ವಿಜಯಿಯಾದರೆ ಆನೆಗಳ ಸಮಸ್ಯೆ ಬಗ್ಗೆ ಲೋಕಸಭೆಯಲ್ಲಿ ಯಾವ ರೀತಿ ಧ್ವನಿ ಎತ್ತಲಿಕ್ಕಿದ್ದೀರಿ? ಇದನ್ನು ಕೇವಲ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕಂತ ಇಲ್ಲ, ಸಂಬಂಧಪಟ್ಟ ವೈಲ್ಡ್ ಲೈಫ್ನ ಅಧಿಕಾರಿಗಳ ಹತ್ರ ಕೂತು ಇದು ಕಾರಿಡಾರ್ ಮಾಡಬೇಕಾಗ್ತದೆ. ಎಲಿಫೆಂಟ್ ಕಾರಿಡಾರ್ ಈಗ 77 ಅಷ್ಟು ಡೆತ್ ಆಗಿದೆ ಅಲ್ಲಿ. ಅದನ್ನು ಸರಿಯಾದ ವ್ಯವಸ್ಥೆ ಮಾಡಿದರೆ, ಸರ್ಕಾರದಿಂದ ಅನುದಾನ ತಗೊಂಡು ಕಾರಿಡಾರನ್ನು ಮಾಡಿ ಅದಕ್ಕೆ ಸರಿಯಾದ ಬೇಲಿಯನ್ನು ಹಾಕಿದರೆ, ನಾನು ನೋಡ್ತಾ ಇದ್ದೇನೆ ಘಟ್ಟದಲ್ಲಿ ಹೋದಾಗ ಒಂದೊಂದು ಭಾಗದಲ್ಲಿ ಹಾಕಿದ್ದಾರೆ, ಇನ್ನೊಂದು ಭಾಗದಲ್ಲಿ ಇರೋದು, ಅದು ದಾಟಿ ಬರಲಿಕ್ಕೆ ಏನು ಕಷ್ಟ ಇಲ್ಲ. ಮತ್ತು ಇನ್ನೊಂದು ತೊಂದರೆ ಆದದ್ದಂದರೆ ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ಮಧ್ಯೆ ಸಂಘರ್ಷ ಹೇಗಾಯ್ತು ಅಂತ ಹೇಳಿದರೆ, ಕಾಡಿನಲ್ಲಿದ್ದ ಮರ ಎಲ್ಲ ಹೋಗಿ ಆಗಿದೆ, ಅವು ನಾಡಿಗೆ ಬಂದಿದ್ದವು. ಅದರ ಬಗ್ಗೆ ಸ್ವಲ್ಪ ಕ್ರಮ ತಗೊಳ್ಬೇಕಾಗ್ತದೆ. ಅವಕ್ಕೆ ಪ್ರಾಣಿಗಳಿಗೆ ಕಾಡಿನಲ್ಲಿ ತಿನ್ನಲಿಕ್ಕೆ ಸಹ ಆಹಾರ ಇಲ್ಲದಿದ್ದಾಗ ಅವ್ರು ಎಲ್ಲಿಗೆ ಹೋಗೋದು? ನಾನು ವಿಧಾನಸಭೆಯಲ್ಲಿದ್ದಾಗಲೇ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದೆ. ಸ್ವಲ್ಪ ಫ್ರೂಟ್ ಬೇರಿಂಗ್ ಟ್ರೀಸನ್ನು ಹಾಕಿ ಅಂತ, ಹಣ್ಣು ಹಂಪಲು ಬಿಡುವಂಥ ಮರಗಳನ್ನು ಕಾಡಿನಲ್ಲಿ ಹಾಕಿ ಮಂಗಗಳು ಬರೋದು ಕಮ್ಮಿ ಆಗ್ತದೆ, ಪ್ರಾಣಿಗಳು ಬರೋದು ಕಮ್ಮಿ ಆಗ್ತದೆ. ಈಗ ಜಿಂಕೆಗಳು ಊರಲ್ಲಿ ಇರೋದು, ಅದನ್ನು ಓಡಿಸ್ಕೊಂಡು ಚೀತಾಗಳು, ಲೆಪರ್ಡ್ಸ ಇಲ್ಲಿ ಊರಿನಲ್ಲಿ ಇರೋದು, ಚಿರತೆಗಳು, ಆನೆಗಳು ಊರಿನಲ್ಲಿ ಇರೋದು. ಕಾರಣ ಅವರಿಗೆ ಅಲ್ಲಿ ಅಂತ ಸಿಗ್ತಾ ಇಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಸುವಂಥ ಕೆಲಸ ಸಂಸದರದ್ದು ಹೌದು, ಶಾಸಕರದ್ದು ಹೌದು.
ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.